ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಗುಣಾಕಾರ ಲೆಕ್ಕಗಳನ್ನು ಅಂದರೆ 2 ಅಂಕಿಯ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ. 26 × 62. ಇಲ್ಲಿ ನಾವು ಮೊದಲು 2ರಿಂದ ಗುಣಿಸೋಣ, ನಂತರ 6ರಿಂದ ಗುಣಿಸೋಣ. 2 6 12. ನಾವು ಇಲ್ಲಿ 1 ಇಲ್ಲಿ ಕೈಲವನ್ನು ಕೊಟ್ಟು 2 ಕೆಳಗೆ ಬರೆದುಕೊಳ್ಳೋಣ. 2 2 4. ಈ 4ರಲ್ಲಿ ಕೈಲ 1 ಸೇರಿಸಿದರೆ 5. 2ರ ಕೆಳಗಡೆ ಒಂದು ನಾವು ಅಧಿಕ ಚಿಹ್ನೆಯನ್ನು ಕೊಡೋಣ. 6 6 36. 3 ಇಲ್ಲಿ ಕೈಲ ಹಾಗೆ ಇಟ್ಟು ಇಲ್ಲಿ 6 ಬರೆದುಕೊಳ್ಳೋಣ. 6 2 12. ಈ 12ರಲ್ಲಿ ಈ ಕೈಲ 3 ಸೇರಿಸಿದರೆ 15. ಈಗ ನಾವು ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. 2ರ ಕೆಳಗಡೆ ಅಧಿಕ ಚಿಹ್ನೆ ಇದೆ, ಹಾಗಾಗಿ ಈ 2ಅನ್ನು ನಾವು ಹೀಗೆ ಬರೆದುಕೊಳ್ಳೋಣ. 5ರಲ್ಲಿ 6 ಸೇರಿಸಿದರೆ 11. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 5ರಲ್ಲಿ ಈ ಕೈಲ 1 ಸೇರಿಸಿದರೆ 6. ಈ 1ರ ಮೇಲೆ ಯಾವುದೇ ಸಂಖ್ಯೆ ಇಲ್ಲ, ಹಾಗಾಗಿ ಈ 1ಅನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ 76 × 27. ಇಲ್ಲಿ ನಾವು 7ರಿಂದ ಮೊದಲು ಗುಣಿಸೋಣ, ನಂತರ 2ರಿಂದ ಗುಣಿಸೋಣ. 7 6 42. 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 7 7 49. ಈ 49ರಲ್ಲಿ ಈ ಕೈಲ 4 ಸೇರಿಸಿದರೆ 53. 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ ನಾವು 2ರಿಂದ ಗುಣಿಸೋಣ. 2 6 12. ಒಂದು ಕೈಲ ಇಲ್ಲಿಟ್ಟು ಇಲ್ಲಿ ನಾವು 2 ಬರೆದುಕೊಳ್ಳೋಣ. 2 7 14. 14ರಲ್ಲಿ ಕೈಲ 1 ಸೇರಿಸಿದರೆ 15. ಈಗ ನಾವು ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 2 3ರಲ್ಲಿ 2 ಸೇರಿಸಿದರೆ 5. 5ರಲ್ಲಿ 5 ಸೇರಿಸಿದರೆ 10. ಇಲ್ಲಿ ಒಂದು ಕೈಲವನ್ನು ಇಟ್ಟು ಇಲ್ಲಿ 0 ಬರೆದುಕೊಳ್ಳೋಣ. ಈ 1ರಲ್ಲಿ ಕೈಲ 1 ಸೇರಿಸಿದರೆ 2. ನೆಕ್ಸ್ಟ್ 34 × 70. ಇಲ್ಲಿ ನಾವು ಮೊದಲು 0ಯಿಂದ ಗುಣಿಸೋಣ. 0 4 0. 0 3 0. 0 ಕೆಳಗಡೆ ಒಂದು ಅಧಿಕ ಚಿಹ್ನೆ. 7 4 28. 2 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 8 ಬರೆದುಕೊಳ್ಳೋಣ. 7 3 21. ಈ 21ರಲ್ಲಿ ಕೈಲ 2 ಸೇರಿಸಿದರೆ 23. 0 0ಯಲ್ಲಿ 8 ಸೇರಿಸಿದರೆ 8 3 ಹಾಗೂ 2. ನೆಕ್ಸ್ಟ್ 22 × 23. ಇಲ್ಲಿ ನಾವು ಮೊದಲು 3ರಿಂದ ಗುಣಿಸೋಣ. 3 2 6. 3 2 6. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆ. 2 2 4. 2 2 4. 6. 6ರಲ್ಲಿ 4 ಸೇರಿಸಿದರೆ 10. ಮೇಲೆ ಒಂದು ಕೈಲ ಕೆಳಗಡೆ 0. 4ರಲ್ಲಿ 1 ಸೇರಿಸಿದರೆ 5. ನೆಕ್ಸ್ಟ್ 73 × 11. ಮೊದಲು ನಾವು 1ರಿಂದ ಗುಣಿಸೋಣ. 1 3 3. 1 7 7. 3ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 1 3 3. 1 7 7. 3. 7ರಲ್ಲಿ 3 ಸೇರಿಸಿದರೆ 10. ಮೇಲೆ ಒಂದು ಕೈಲ ಕೆಳಗಡೆ 0. 7ರಲ್ಲಿ ಈ 1 ಸೇರಿಸಿದರೆ 8. ನೆಕ್ಸ್ಟ್ 98 × 80. ಇಲ್ಲಿ ನಾವು ಮೊದಲು 0ಯಿಂದ ಗುಣಿಸೋಣ. 0 8 0. 0 9 0. 0 ಕೆಳಗಡೆ ಒಂದು ಅಧಿಕ ಚಿಹ್ನೆ. ಈಗ ನಾವು 8ರಿಂದ ಗುಣಿಸೋಣ. 8 8 64. 6 ಇಲ್ಲಿ ಕೈಲ ಇಲ್ಲಿ 4 ಬರೆದುಕೊಳ್ಳೋಣ. 8 9 72. 72ರಲ್ಲಿ ಈ ಕೈಲ 6 ಸೇರಿಸಿದರೆ 78. 0 0ಯಲ್ಲಿ 4 ಸೇರಿಸಿದರೆ 4 8 7. ನೆಕ್ಸ್ಟ್ 19 × 27. 7 9 63. 6 ಮೇಲೆ ಕೈಲ ಕೆಳಗಡೆ 3. 7 1 7. ಈ 7ರಲ್ಲಿ 6 ಸೇರಿಸಿದರೆ 13. 3ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 2 9 18. ಒಂದು ಕೈಲ ಇಲ್ಲಿಟ್ಟು ಇಲ್ಲಿ 8 ಬರೆದುಕೊಳ್ಳೋಣ. 2 1 2. 2ರಲ್ಲಿ ಕೈಲ 1 ಸೇರಿಸಿದರೆ 3. 3. 3ರಲ್ಲಿ 8 ಸೇರಿಸಿದರೆ 11. ಮೇಲೆ ಒಂದು ಕೈಲ ಕೆಳಗಡೆ 1. 1 3 4. 4ರಲ್ಲಿ ಕೈಲ 1 ಸೇರಿಸಿದರೆ 5. ನೆಕ್ಸ್ಟ್ 66 × 24. ಇಲ್ಲಿ ನಾವು 4ರಿಂದ ಮೊದಲು ಗುಣಿಸೋಣ. 4 6 24. 2 ಮೇಲೆ ಕೈಲ ಕೆಳಗಡೆ 4.
4 ಆರ್ಲೆ 24. ಈ 24ರಲ್ಲಿ ಈ ಕೈಲ 2 ಸೇರಿಸಿದರೆ 26. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 2 ಆರ್ಲೆ 12. ಒಂದು ಕೈಲ ಇಲ್ಲಿಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 2 ಆರ್ಲೆ 12. 12ರಲ್ಲಿ ಈ ಕೈಲ 1 ಸೇರಿಸಿದರೆ 13. ಇಲ್ಲಿ ನಾವು ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 4. 6ರಲ್ಲಿ 2 ಸೇರಿಸಿದರೆ 8. 2ರಲ್ಲಿ 3 ಸೇರಿಸಿದರೆ 5. ಇದು 1. ನೆಕ್ಸ್ಟ್ 86 ಗುಣಿಲೆ 21. ಮೊದಲು ನಾವು 1ರಿಂದ ಗುಣಿಸೋಣ. 1 ಆರ್ಲೆ 6. 1 ಎಂಟ್ಲೆ 8. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 2 ಆರ್ಲೆ 12. 1 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 2 ಬರೆದುಕೊಳ್ಳೋಣ. 2 ಎಂಟ್ಲೆ 16. ಈ 16ರಲ್ಲಿ ಕೈಲ 1 ಸೇರಿಸಿದರೆ 17. 6. 8ರಲ್ಲಿ 2 ಸೇರಿಸಿದರೆ 10. ಮೇಲೆ ಒಂದು ಕೈಲ ಕೆಳಗಡೆ 0. 7ರಲ್ಲಿ ಈ ಕೈಲ 1 ಸೇರಿಸಿದರೆ 8. ಈ 1ನ್ನು ನಾವಿಲ್ಲಿ ಹಾಗೆ ಬರೆದುಕೊಳ್ಳೋಣ. ನೆಕ್ಸ್ಟ್ 63 ಗುಣಿಲೆ 30. ಇಲ್ಲಿ ನಾವು ಮೊದಲು 0ಯಿಂದ ಗುಣಿಸೋಣ. 0 ಮೂರಲೆ 0. 0 ಆರ್ಲೆ 0. 0 ಕೆಳಗಡೆ ಒಂದು ಅಧಿಕ ಚಿಹ್ನೆ. 3 ಮೂರಲೆ 9. 3 ಆರ್ಲೆ 18. 0. 0ಯಲ್ಲಿ 9 ಸೇರಿಸಿದರೆ 9. 8. 1. ನೆಕ್ಸ್ಟ್ 79 ಗುಣಿಲೆ 81. 1 9ಲೆ 9. 1 7ಲೆ 7. 9ರ ಕೆಳಗಡೆ ಒಂದು ಅಧಿಕ ಚಿಹ್ನೆ. 8 9ಲೆ 72. 7 ಇಲ್ಲಿ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 8 7ಲೆ 56. ಈ 56ರಲ್ಲಿ ನಾವು ಈ ಕೈಲ 7 ಸೇರಿಸಿದರೆ 63. 9. 7ರಲ್ಲಿ ಈ 2 ಸೇರಿಸಿದರೆ 9. 3. 6. ನೆಕ್ಸ್ಟ್ 53 ಗುಣಿಲೆ 34. 4 ಮೂರಲೆ 12. ಮೇಲೆ ಒಂದು ಕೈಲ ಕೆಳಗಡೆ 2. 4 5ಲೆ 20. 20ರಲ್ಲಿ ಕೈಲ 1 ಸೇರಿಸಿದರೆ 21. 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ ನಾವು 3ರಿಂದ ಗುಣಿಸೋಣ. 3 ಮೂರಲೆ 9. 3 5ಲೆ 15. ಇಲ್ಲಿ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 2. 1ರಲ್ಲಿ 9 ಸೇರಿಸಿದರೆ 10. ಮೇಲೆ ಒಂದು ಕೈಲ ಕೆಳಗಡೆ 0. 2 5 ಹಾಗೂ ಈ ಕೈಲ 1 ಸೇರಿಸಿದರೆ 8. ಈ 1ನ್ನು ನಾವು ಇಲ್ಲಿ ಹಾಗೆ ಬರೆದುಕೊಳ್ಳೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.